ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನ್ಯಾನೋ ನೆಟ್ಸ್ ಕಂಪ್ನಿ ಕಡೆಯಿಂದ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಏನೇನು ಡೀಟೇಲ್ಸ್ ಇದೆ ಅಂತ ನೋಡೋಣ ಬನ್ನಿ. ಹೌದಾ? ಸೊ ಪೋಸ್ಟ್ ಬಂದ್ಬಿಟ್ಟು ಡೇಟಾ ಇಂಜಿನಿಯರ್ ಅಂತೇಳಿ. ಹೌದಾ? ಡೇಟಾ ಇಂಜಿನಿಯರ್ನ ಕಾಲ್ ಮಾಡಿದ್ದಾರೆ. ಸೊ ಟೋಟಲ್ ಪೋಸ್ಟು ಏನು ಕೊಟ್ಟಿಲ್ಲ. ಅಪ್ಲೈ ಮಾಡೋ ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡಬೇಕು ಪ್ರತಿಯೊಂದು ನಾನು ಅವ್ರದ್ದು ವೆಬ್ಸೈಟ್ಗೆ ಹೋಗಿ ತೋರಿಸ್ತೀನಿ. ಹೌದಾ? ಲಾಸ್ಟ್ ಡೇಟು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಬೇಗ ಅಪ್ಲೈ ಮಾಡಿ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಮೇಲ್ ಆ್ಯಂಡ್ ಫಿಮೇಲ್. ಹೌದಾ? ಸೊ ನೆಕ್ಸ್ಟು ಎಕ್ಸ್ಪೀರಿಯನ್ಸ್ಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದ್ರೆ 10 to 11 LPA. ಹೌದಾ? ಎಕ್ಸ್ಪೀರಿಯನ್ಸ್ ಇದ್ದರೆ. ಹೌದಾ? ಸೊ ಡೇಟಾ ಇಂಜಿನಿಯರ್ ಇದರಲ್ಲಿ ಸಬ್ಜೆಕ್ಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೆ 10 to 11 LPA. ಹೌದಾ? ಸೊ ಡೇಟಾ ಇಂಜಿನಿಯರ್ ಅಂದರೆ ಅವರು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಹೇಳಿದ್ದಾರೆ, ಪೈಥಾನ್ ಅನಿಸುತ್ತೆ. ಚೆಕ್ ಮಾಡೋಣ. ಹೌದಾ? ಸೊ ನೆಕ್ಸ್ಟು ಸ್ಯಾಲ್ರಿ ಫಾರ್ ಫ್ರೆಷರ್ಸ್ಗೆ 3 to 4 LPA. ಹೌದಾ? ಬೆಂಗಳೂರಲ್ಲೇ ಪೋಸ್ಟ್ ಇರೋದು, ಅಪ್ಲೈ ಮಾಡ್ಕೊಳ್ಳಿ. ಹೌದಾ? ನೆಕ್ಸ್ಟು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲೈ ಮಾಡಬೇಕು, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ಹೌದಾ? ರೆಸ್ಯೂಮ್ ಸ್ಕ್ರೀನಿಂಗ್, ನಿಮ್ದು ರೆಸ್ಯೂಮ್ನ ಸ್ಕ್ರೀನಿಂಗ್ ಮಾಡ್ತಾರೆ. ಆನ್ಲೈನ್ ಇರುತ್ತೆ, ಅದು ಆನ್ಲೈನ್ ಅಸೆಸ್ಮೆಂಟ್. ಹೌದಾ? ನಿಮ್ಗೆ ಟೆಸ್ಟ್ ಕೊಡ್ತಾರೆ. ಹೌದಾ? ಅವ್ರಿಗೆ ಬೇಕಾದಂಥ ಲ್ಯಾಂಗ್ವೇಜ್. ಹೌದಾ? ನೀವು ಪೈಥಾನ್ ಅಂತಿದೆ, ಪೈಥಾನ್ ಮೇಲೆ ಟೆಸ್ಟ್ ಕೇಳ್ಬೋದು, ಅಥವಾ ನೀವೇನೋ ರೆಸ್ಯೂಮ್ ಕೊಟ್ಟಿರ್ತೀರಲ್ಲ ಅದ್ರ ಬೇಸ್ಡ್ ಟೆಸ್ಟ್ ಕೇಳ್ಬೋದು. ಟೆಕ್ನಿಕಲ್ ಇಂಟರ್ವ್ಯೂಸ್. ಹೌದಾ? ಸೊ ಇಂಟರ್ವ್ಯೂ ಇರುತ್ತೆ, ಅದು ಆನ್ಲೈನ್ ಇರುತ್ತೆ. ಒಂದ್ಸಲ ಆಫೀಸ್ಗೆ ಕರೀತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದ ಕಂಪ್ನಿ. ಹೌದಾ? ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಂದರೆ ಆಲ್ರೆಡಿ ಗೊತ್ತಿದೆ. ಸೊ ನಿಮ್ಮದು ಡಿಗ್ರಿ ಕರೆಕ್ಟಾಗಿ ಮಾಡಿದ್ರಲ್ಲ ಅಂತೇಳಿ ಚೆಕ್ ಮಾಡ್ತಾರೆ ಅಷ್ಟೇ. ಹೌದಾ? ನೆಕ್ಸ್ಟ್ ಆಫರ್ ಲೆಟರ್ ಕೊಡ್ತಾರೆ. ಹೌದಾ? ಸೊ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BE and BTech. ಹೌದಾ? BE ಆದ್ರೂ ನಡೆಯುತ್ತೆ, BTech ಆದ್ರೂ ನಡೆಯುತ್ತೆ. ನಾಟ್ ಫಾರ್ ಎನಿ ಡಿಗ್ರಿ. ಹೌದಾ? ಸೊ ಇಟ್ಸ್ ಓನ್ಲಿ ಫಾರ್ BE ಮತ್ತು BTech ಆದವ್ರಿಗೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಫರ್ಡ್ ಸ್ಕಿಲ್ಸ್. ಏನೇ ಇರಬೇಕಪ್ಪ ಸ್ಕಿಲ್ಸ್ ಅಂದರೆ ಗುಡ್ ನಾಲೆಜ್ ಅಬೌಟ್ ಇನ್ ಪೈಥಾನ್. ಹೌದಾ? ಪೈಥಾನ್ ಒಳಗಡೆ ಒಳ್ಳೆ ಎಕ್ಸಲೆಂಟ್ ನಾಲೆಜ್ ಇರಬೇಕು ಅವ್ರು ಕೇಳ್ತಾ ಇರೋದು. ಸೊ ಶುಡ್ ರೈಟ್ ಆ್ಯಂಡ್ ಸ್ಪೀಕ್ ಆ್ಯಂಡ್ ರೈಡ್ ಫ್ಲೂಯೆಂಟ್ಲಿ ಇನ್ ಇಂಗ್ಲೀಷ್. ಹೌದಾ? ಇಂಗ್ಲೀಷ್ ಒಳಗಡೆ ನೀಟಾಗಿ ಬರೆಯೋಕ್ಕೆ ಓದೋಕ್ಕೆ ಎಲ್ಲ ಬರಬೇಕು, ಓದೋಕ್ಕೆ. ಹೌದಾ? ಸೊ ನೆಕ್ಸ್ಟ್ ಶುಡ್ ಓಪನ್ ಟು ಲರ್ನ್ ಲೇಟೆಸ್ಟ್ ಟೆಕ್ನಾಲಜಿ. ಹೌದಾ? ಹೊಸ ಟೆಕ್ನಾಲಜಿಗೆ ಅವರು ಹೊಂದ್ಕೋಬೇಕು ಮತ್ತು ಕಲಿಬೇಕು. ಶುಡ್ ಕಮ್ ಅಪ್ ವಿತ್ ಇನೋವೇಟಿವ್ ಐಡಿಯಾಸ್ ಟು ಇಂಪ್ರೂವ್ ಎಕ್ಸಿಸ್ಟಿಂಗ್ ವರ್ಕ್. ಹೌದಾ? ಹೊಸ ಐಡಿಯಾಸ್ನ ಅವ್ರ ಕಂಪ್ನಿಗೋಸ್ಕರ ತರ್ತಾ ಇರಬೇಕು, ತಮ್ಮ ಮೈಂಡ್ನ ವರ್ಕ್ ಕೊಡ್ತಾ ಇರಬೇಕು. ಹೌದಾ? ಸೊ ಅಂದರೆ ಮಾತ್ರ ಕಂಪ್ನಿಯವ್ರನ್ನ ಇಟ್ಕೊಳುತ್ತೆ. ಯಾವುದೇ ಕಂಪ್ನಿ ಆದರೆ ಎಲ್ಲ ಥರ ಹಾಗೇನೇ ಇರೋದು. ಹೌದಾ? ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಇಟ್ಕೋತಾರೆ, ಇಲ್ಲಾಂದರೆ ಇಟ್ಕೊಳ್ಳಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೈ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವೆಬ್ಸೈಟ್ ಬೇಕಾದ್ರೆ ಒಂದ್ಸಲ ಹೋಗೋಣ, ವೇಟ್ ಮಾಡಿ. ಕಂಪ್ನಿ. ಹೌದಾ? ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಕೇಳುತ್ತೆ, ಡೀಟೇಲ್ಸ್ ಕೇಳಿ ಆಮೇಲೆ ನೆಕ್ಸ್ಟ್ ಅಂದ್ಕೊಡಿ. ಇದೇ ಥರ ನಿಮ್ದೆಲ್ಲ ಫುಲ್ ಡೀಟೇಲ್ಸ್ ಫಿಲ್ಅಪ್ ಮಾಡಿ ಅಪ್ಲೈ ಮಾಡಿ. ಹೌದಾ? ಸೊ ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ್ಯಂಡ್ ಮೇನ್ ಅಂದರೆ ನಿಮ್ಮದು ಲಿಂಕ್ಡ್ಇನ್ ID ಕ್ರಿಯೇಟ್ ಮಾಡ್ಕೊಳ್ಳಿ. ಹೌದಾ? ಸೊ ID ಕ್ರಿಯೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಇದು ಬೇಗ ಓಪನ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಹೌದಾ? ID ಕ್ರಿಯೇಟ್ ಮಾಡ್ಬಿಟ್ಟು ಓಪನ್ ಆಗಲ್ಲ. ಸೊ ಅದರಿಂದ ಲಿಂಕ್ಡ್ಇನ್ ID ಕ್ರಿಯೇಟ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ. ಓಕೆ? ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಆ್ಯಂಡ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಎರಡಕ್ಕೂ ಜಾಯ್ನ್ ಆಗಿ, ಯಾಕಂದರೆ ಎರಡು ಕಡೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ನೋಟಿಫಿಕೇಶನ್ ಕಳಿಸ್ತಾ ಇರ್ತೀನಿ. ಸೊ ಅದು ನಿಮಗೆ ಬೇಗ ತಲುಪುತ್ತೆ. ಯಾರಿಗೆ ನೀಡಿರುತ್ತೆ ಅವ್ರಿಗೆ ಶೇರ್ ಮಾಡಿ.